ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಮುಷ್ಟಿ ಹಿಡಿಯುವ ರೀತಿ ನಿಮ್ಮ ವ್ಯಕ್ತಿತ್ವವನ್ನು ಹೇಳುತ್ತದೆ. ನೀವು ಮುಷ್ಟಿಯನ್ನು ಹೇಗೆ ಹಿಡಿಯುತ್ತೀರಿ ಎಂಬುದರ ಆಧಾರದ ಮೇಲೆ ವ್ಯಕ್ತಿಯ ನಿಗೂಢ ಗುಣಸ್ವಭಾವ ರಿವೀಲ್ ಆಗುತ್ತದೆ. ನಿಮ್ಮ ಹೆಬ್ಬೆರಳನ್ನು ನಿಮ್ಮ ಮುಷ್ಟಿಯೊಳಗೆ ಸಿಕ್ಕಿಸಿ ಅಥವಾ ಅದನ್ನು ಹೊರಕ್ಕೆ ಸುತ್ತಿ ಹೀಗೆ ಯಾವ ಆಕಾರದಲ್ಲಿ ಹಿಡಿಯುತ್ತೀರಿ ಎನ್ನುವುದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತದೆ. ಹೌದು, 5 ಬೆರಳುಗಳನ್ನು ಒಟ್ಟುಗೂಡಿಸಿ ಕಟ್ಟುವ ಒಂದು ಮುಷ್ಟಿಯ ಆಕಾರದಲ್ಲಿಯೇ ನಿಮ್ಮ ಗುಣಸ್ವಭಾವವನ್ನು ಅಳೆಯಬಹುದು. ನಾವು ಸನ್ನಿವೇಶಕ್ಕೆ ತಕ್ಕಂತೆ ಹೇಗೆ ಪ್ರತಿಕ್ರಿಯೆ ನೀಡುತ್ತೇವೆ, ನಮ್ಮ ವರ್ತನೆ ಸಂವಹನ ನಡೆಸುವ ರೀತಿಯು ಭಿನ್ನವಾಗಿರುತ್ತದೆ. ಆದರೆ ಇದರಿಂದ ವ್ಯಕ್ತಿತ್ವವು ಬಹಿರಂಗಗೊಳ್ಳುತ್ತದೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ದೇಹದ ಪ್ರತಿಯೊಂದು ಅಂಗಗಳು ನಾವು ಹೇಗೆ ಎನ್ನುವುದನ್ನು ತಿಳಿಸುತ್ತಿವೆಯಂತೆ. ಅದರಲ್ಲಿಯೂ ನೀವು ಮುಷ್ಟಿಯನ್ನು ಹೇಗೆ ಹಿಡಿಯುತ್ತೀರಿ ಎನ್ನುವುದರ ಆಧಾರದ ಮೇಲೆ ನಿಮ್ಮ ಗುಣಸ್ವಭಾವ ತಿಳಿಯಬಹುದು. 1. ಹೆಬ್ಬೆರಳು ಮೇಲ್ಭಾಗದಲ್ಲಿದ್ದರೆ, ಮುಷ್ಟಿ ಹಿಡಿದಾಗ ಹೆಬ್ಬೆರಳು ಮೇಲಿದ್ದರೆ ಆ ವ್ಯಕ್ತಿಗಳು ನಿರಂತರವಾಗಿ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ. ಹೊಸ ವಿಷಯಗಳತ್ತ ಹುಡುಕಾಟ, ತಮ್ಮನ್ನು ತಾವು ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವ ಗುಣವು ಇವರದ್ದಾಗಿರುತ್ತದೆ. ಎಲ್ಲ ವಿಚಾರಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುತ್ತಾರೆ. ಇವರ ಆಲೋಚನೆ ಹಾಗೂ ಕಾರ್ಯವೈಖರಿಗಳು ವಿಶೇಷವಾಗಿ ಇರುವ ಕಾರಣ ಎಲ್ಲರೂ ಇವರತ್ತ ಆಕರ್ಷಿತರಾಗುತ್ತಾರೆ. ಈ ವ್ಯಕ್ತಿಗಳು ಇತರರ ಅಭಿಪ್ರಾಯಕ್ಕೆ ಹೆಚ್ಚು ಸುಲಭವಾಗಿ ಮಣೆ ಹಾಕುವುದಿಲ್ಲ. 2. ಹೆಬ್ಬೆರಳು ಒಳಮುಖವಾಗಿದ್ದರೆ, ಮುಷ್ಟಿ ಹಿಡಿದಾಗ ಹೆಬ್ಬೆರಳು ಒಳಮುಖವಾಗಿದ್ದರೆ ಅಂತಹ ವ್ಯಕ್ತಿಗಳು ಇತರರಿಗೆ ಸ್ಫೂರ್ತಿದಾಯಕರಾಗಿರುತ್ತಾರೆ. ಆದರೆ ಇವರನ್ನು ನೋಡಿದ ಕೂಡಲೇ ಎಲ್ಲರೂ ಕಿರಿಕಿರಿ ಹಾಗೂ ಸಿಡುಕು ಸ್ವಭಾವದವರು ಎಂದು ಭಾವಿಸುವುದೇ ಹೆಚ್ಚು. ಈ ವ್ಯಕ್ತಿಗಳು ಮನಸ್ಸಿನಿಂದ ತುಂಬಾನೇ ಒಳ್ಳೆಯವರು, ಸ್ನೇಹ ಸಂಪಾದಿಸುವಲ್ಲಿ ಸೋಲುತ್ತಾರೆ. 3. ಹೆಬ್ಬೆರಳು ಒಂದು ಸೈಡ್ನಲ್ಲಿದ್ದರೆ, ಮುಷ್ಟಿ ಹಿಡಿದಾಗ ಹೆಬ್ಬೆರಳು ಒಂದು ಸೈಡ್ನಲ್ಲಿದ್ದರೆ ಆ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ತಮ್ಮದೇ ಆದ ಗುರಿಗಳನ್ನು ಹೊಂದಿದ್ದು ಅದನ್ನು ಈಡೇರಿಸುವತ್ತ ಕಾರ್ಯಪ್ರವೃತ್ತರಾಗಿರುತ್ತಾರೆ. ಇವರು ನಡೆಯುವ ದಾರಿಯು ಕಠಿಣವಾಗಿದ್ದರೂ ಜೀವನದಲ್ಲಿ ಯಶಸ್ಸು ಗಳಿಸುತ್ತಾರೆ. ನಿರ್ಧಾರ ತೆಗೆದುಕೊಳ್ಳುವಾಗ ಪ್ರಾಯೋಗಿಕವಾಗಿ ಆಲೋಚಿಸುತ್ತಾರೆ. 4. ಹೆಬ್ಬೆರಳು ಮೇಲ್ಮುಖವಾಗಿದ್ದರೆ, ಮುಷ್ಟಿ ಹಿಡಿದಾಗ ಹೆಬ್ಬೆರಳು ಮೇಲ್ಮುಖವಾಗಿದ್ದರೆ ಬುದ್ಧಿವಂತರಾಗಿದ್ದು ವಿಭಿನ್ನ ದೃಷ್ಟಿಕೋನ ಹೊಂದಿರುತ್ತಾರೆ. ಅಸಂಖ್ಯಾತ ವಿಚಾರಗಳನ್ನು ಹೊಂದಿದ್ದು ತಮ್ಮ ಈ ಗುಣಗಳಿಂದಲೇ ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗುತ್ತಾರೆ. ಆದರೆ ಕೆಲವೊಮ್ಮೆ ಚಂಚಲ ಸ್ವಭಾವವು ವಿಷಯಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ. ಈ ಕಾರಣದಿಂದಲೇ ಕೆಲವೊಮ್ಮೆ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಿರುತ್ತದೆ. 5. ಹೆಬ್ಬೆರಳು ಮುಷ್ಟಿಯಿಂದ ಹೊರಗೆ, ಮುಷ್ಟಿ ಹಿಡಿದಾಗ ಹೆಬ್ಬೆರಳು ಮುಷ್ಟಿಯಿಂದ ಹೊರಗೆ ಇದ್ದಾಗ ಈ ಜನರು ಆತ್ಮವಿಶ್ವಾಸ ಹೊಂದಿರುತ್ತಾರೆ. ಅಹಂಕಾರವಿಲ್ಲದ ವ್ಯಕ್ತಿಗಳಾಗಿದ್ದು ಎಲ್ಲವನ್ನು ತಿಳಿದುಕೊಳ್ಳುವ ಗುಣ ಹೊಂದಿರುತ್ತಾರೆ. ಸದಾ ಉತ್ಸಾಹಿಗಳಾಗಿದ್ದು ಅವರ ನಡೆನುಡಿಯಲ್ಲಿ ಇದು ವ್ಯಕ್ತವಾಗುತ್ತದೆ. ನಿರೀಕ್ಷೆಗಳು ಅಥವಾ ಮಿತಿಗಳು ಈ ವ್ಯಕ್ತಿಗಳನ್ನು ಕಟ್ಟಿಹಾಕಲು ಆಗದು. ಸ್ವಂತವಾಗಿ ಜೀವನ ಮಾರ್ಗವನ್ನು ರೂಪಿಸಿಕೊಳ್ಳುತ್ತಾರೆ. ಸ್ವತಂತ್ರವಾಗಿ ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುತ್ತಾರೆ. 6. ಹೆಬ್ಬೆರಳು ಮುಷ್ಟಿಯಿಂದ ಹೊರಗೆ, ಮುಷ್ಟಿ ಹಿಡಿದಾಗ ಹೆಬ್ಬೆರಳು ಮುಷ್ಟಿಯಿಂದ ಹೊರಗೆ ಇದ್ದಾಗ ಈ ಜನರು ಆತ್ಮವಿಶ್ವಾಸ ಹೊಂದಿರುತ್ತಾರೆ. ಅಹಂಕಾರವಿಲ್ಲದ ವ್ಯಕ್ತಿಗಳಾಗಿದ್ದು ಎಲ್ಲವನ್ನು ತಿಳಿದುಕೊಳ್ಳುವ ಗುಣ ಹೊಂದಿರುತ್ತಾರೆ. ಸದಾ ಉತ್ಸಾಹಿಗಳಾಗಿದ್ದು ಅವರ ನಡೆನುಡಿಗಳಲ್ಲಿ ಇದು ವ್ಯಕ್ತವಾಗುತ್ತದೆ. ನಿರೀಕ್ಷೆಗಳು ಅಥವಾ ಮಿತಿಗಳು ಈ ವ್ಯಕ್ತಿಗಳನ್ನು ಕಟ್ಟಿಹಾಕಲು ಆಗದು. ಸ್ವತಂತ್ರವಾಗಿ ಜೀವನ ಮಾರ್ಗವನ್ನು ರೂಪಿಸಿಕೊಳ್ಳುತ್ತಾರೆ. ಸ್ವತಂತ್ರವಾಗಿ ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.